ಇಂದಿನ ಬಹುತೇಕ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ 10 ಸೆಕೆಂಡ್ ಕೂಡ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಫೋನ್ ಓಪನ್ ಮಾಡ್ತಾರೆ, ಒಂದು ರೀಲ್, ಇನ್ನೊಂದು ರೀಲ್, ಮತ್ತೊಂದು ರೀಲ್. ಸಡನ್ಲಿ 2 ಅವರ್ ಗಾನ್ ಆಗುತ್ತೆ. ಜೀವನ ನಿಧಾನವಾಗಿ ಕೈ ತಪ್ಪುತ್ತಿದೆ, ಆದರೆ ಅವರಿಗೆ ಗೊತ್ತಾಗುತ್ತಿಲ್ಲ. ಏಕೆ ಹೀಗಾಗುತ್ತೆ ಅಂದರೆ ಅವರಿಗೆ ತಮಗೆ ಇಷ್ಟವಾದ ಕೆಲಸ ಸಿಗ್ತಾ ಇಲ್ಲ. ಉದಾಹರಣೆಗೆ, ಕೆಲವೊಬ್ಬರಿಗೆ ಕ್ರಿಕೆಟ್ ಆಡಬೇಕು ಅಂತ ಆಸೆ ಇರುತ್ತೆ, ಮನೆಯಲ್ಲಿ ಓದು ಅಂತಾರೆ. ಕೆಲವೊಬ್ರು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಮನೆಯಲ್ಲಿ ಓದು ಅಂತಾರೆ. ಕೆಲವೊಬ್ಬರಿಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು, ರೀಲ್ಸ್ ಮಾಡಬೇಕು ಅಂತ ಇರ್ತಾರೆ, ಆದರೆ ಮನೆಯಲ್ಲಿ ಮೊದಲು ಓದು ಅಂತಾರೆ. ಇದರಿಂದ ತಮಗೆ ಇಷ್ಟವಿಲ್ಲದ ಕೆಲಸದಲ್ಲಿ ಫೋಕಸ್ ಮಾಡೋಕ್ಕೆ ಅವರಿಗೆ ಆಗ್ತಾ ಇಲ್ಲ. ಇದರಿಂದ ಜಗತ್ತಿನಲ್ಲಿ 2 ರೀತಿಯ ಜನ ಸೃಷ್ಟಿಯಾಗಿದ್ದಾರೆ: ಯಶಸ್ವಿ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳು. ಸಾಮಾನ್ಯ ವ್ಯಕ್ತಿಗಳು ತಮಗೆ ಇಷ್ಟವಿಲ್ಲದ ಕೆಲಸದಲ್ಲಿ ಫೋಕಸ್ ಮಾಡೋಕ್ಕಾಗದೆ 2 ಗಂಟೆಯಲ್ಲಿ ಮುಗಿಸುವ ಕೆಲಸವನ್ನು 10 ಗಂಟೆ ತೆಗೆದುಕೊಂಡು 8 ಗಂಟೆ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಯಶಸ್ವಿ ವ್ಯಕ್ತಿಗಳು ತಮಗೆ ಇಷ್ಟವಿರುವ ಕೆಲಸದಲ್ಲಿ ಡೀಪ್ ಫೋಕಸ್ ಮಾಡಿ 10 ಗಂಟೆಯಲ್ಲಿ ಮಾಡೋ ಕೆಲಸನ ಕೇವಲ 2 ಗಂಟೆಯಲ್ಲಿ ಮಾಡಿ 8 ಗಂಟೆ ಟೈಮ್ನ ಸೇವ್ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಯಶಸ್ವಿ ವ್ಯಕ್ತಿಯಾಗಲು ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್. ಕೊನೆಯದಾಗಿ ನಿಮಗೆ ಒಂದು ಮಾತು ಹೇಳ್ತೇನೆ: ಈ ಜಗತ್ತಿನಲ್ಲಿ ಟೈಮ್ ಈಸ್ ಮನಿ, ಮನಿ ಈಸ್ ಪವರ್, ಪವರ್ ಈಸ್ ಎವ್ರಿಥಿಂಗ್.